ಜನಕ್ಕೊಂದು ಮೆಸೇಜ್ ಕೊಡಬೇಕು, ಯಾವುದೋ ಒಂದು ವಿಚಾರನ ಪ್ರಮೋಟ್ ಮಾಡೋದಾಗ ಆಗ್ಬಾರ್ದು, ನೋನೇ ಇರಲಿ ಅಂಥೇಳಿ ನೋ ಕೊಕೇನ್ ಅಂತ ಮಾಡಿದ್ವಿ. ಸೊ ಕಂಪ್ಲೀಟ್ ಆ್ಯಕ್ಷನ್ ಕಾಮಿಡಿ ಸಿನಿಮಾ. ಗೌರವ್ ವೆಂಕಟೇಶ್ ಸರ್ ನಮ್ಮ ಕರ್ನಾಟಕದಳಿಯಾಗೆ ಫೈಟ್ ಮಾಸ್ಟರ್ ಅವರು. ಸೊ ಫೈಟ್ ಮಾಡ್ತಾ ಇದ್ದಾಗ ಒಂದು ಸ್ನೇಹ ಹೇಗೆ ಅಂದರೆ, ಸರ್ ಬನ್ನಿ ಸರ್ ಟೀ ಕುಡಿಯೋಣ, ಊಟ ಮಾಡೋಣ, ಫಿಲ್ಮ್ ನೋಡೋಣ, ಒಂದು ಸೆಲೆಬ್ರಿಟಿ ಶೋ ಇದೆ, ಬರೀ ಇದಕ್ಕೆ ಸೀಮಿತವಾಗೋದು ಬೇಡ. 1600 ಸಿನಿಮಾ ಈ ವ್ಯಕ್ತಿ ಫೈಟ್ಸ್ ಮಾಡಿದ್ದಾರೆ. 1600 ಸಿನಿಮಾ. ಇವರೆಲ್ಲ ಶುರು ಮಾಡಿದಾಗ ವಿ ಆರ್ ನಥಿಂಗ್, ನಾವೇನೂ ಇರಲ್ಲ. ಸೊ ಹೀಗಿದ್ದಾಗ ಸರ್ ಇಷ್ಟು ದಿನ ಫೈಟ್ಸ್ ಮಾಡಿದ್ರೆ ಒಂದು ಆ್ಯಕ್ಷನ್ ನೋಡಿ. ಅದರಲ್ಲಿ ನನ್ನ ಖುಷಿ ಬಿ ಸಿ ಪಾಟೀಲ್ ಸರ್ ಬಗ್ಗೆ ಅಂದರೆ, ಇವ್ರ ಸಿನಿಮಾದಲ್ಲೇ ಮೊದಲನೇ ಶುರುವಾಗಿದ್ದು ಅವ್ರದ್ದು ಕೌರವ ಅಂತ. ಇತ್ತೀಚೆಗೆ ಸರ್ ಪ್ರೊಡಕ್ಷನ್ಸ್ಲಿ ಗರಡಿ ಏನು ಬಂತು, ನಮ್ಮ ದರ್ಶನ್ ಸರ್ ಆ್ಯಕ್ಟ್ ಮಾಡಿ, ಅದರಲ್ಲೂ ಕೂಡ ಅದೇ ವಿಶ್ವಾಸದಲ್ಲಿ ಕರೆದು ಕೌರವ್ ಸರ್ ಮಾಡಿ ಅವ್ರ ಕೈಲೇ ಫೈಟ್ ಮಾಡಿಸೋರು. ಅದಾದಮೇಲೆ ಒಂದು ಬ್ರೇಕ್ ತೊಗೊತೀನಿ ಪ್ರಥಮ್ ಅಂತ ಹೇಳಿ ಮಾಡಿದ್ರು. ದರ್ಶನ್ ಸರ್ ಬಹಳ ಮೆಚ್ಕೊಂಡ್ರು. ಅದೇ ಪ್ರೀತಿಲಿ ಸೃಷ್ಟಿಯವ್ರ ಮೇಲೆ ಎಷ್ಟು ಪ್ರೀತಿ ದರ್ಶನ್ ಸರ್ಗೆ ಅಂದರೆ, ನೀನು ನೆಕ್ಸ್ಟ್ ಯಾವಾಗ ಕೇಳ್ತೇವೆ ನನಗೆ ಡೇಟ್ ಕೊಡ್ತೀನಿ, ಅಷ್ಟು ವಿಶ್ವಾಸ ನಮ್ಮ ಪಾಟೀಲ್ ಸರ್ ಉಳಿಸ್ಕೊಂಡ್ರು. ಅದೇ ಪ್ರೀತಿಲಿ ಕೌರವ್ ಸರ್ ಕೂಡ ಆ ಫೈಟ್ ಪ್ರಥಮದ ಮುಗಿದೋಗ್ಲಿ, ನೆಕ್ಸ್ಟು ನಾವು ಪ್ಲ್ಯಾನ್ ಮಾಡೋಣ. ಅದೆಲ್ಲ ಆದಾಗ ಶುರುವಾಗಿದ್ದು. ನಾನು ನಟಭಯಂಕರದೊಂದು ಚಿರಿದು ಮಾಡ್ಕೊಳ್ತೀನಿ. ಒಂದು ಒಳ್ಳೆ ಪ್ರೈಸ್ಗೆ ತುಂಬ ದೊಡ್ಡ ಮಟ್ಟಕ್ಕೆ ಕಲರ್ಸ್ ಕೈ ಹಿಡಿತು. ನಾನು ಎಲ್ಲಿ ದುಡ್ದೆ ಅದನ್ನ ಮತ್ತೆ ನನ್ನ ಸಿನಿಮಾಗೆ ಹಾಕಿದ್ದು. ತೊಗೊಂಡೋಗಿ ನಾನು ಒಂದು ಬಂಗ್ಲೆ ಕಟ್ಕೊಂಡಿಲ್ಲ, ಒಂದು ಎಫರ್ಟ್ಸ್ ಹಾಕಿ ಒಂದು ಶಕ್ತಿ ಮೀರಿ ಒಂದು ದೊಡ್ಡ ಪ್ರಯತ್ನ ಮಾಡೋಣ ಅಂತ ಹೇಳಿ ಈ ಸಮಯದಲ್ಲಿ ಮಾಡಿದಾಗ ಸ್ವಲ್ಪ ಆಲೋಚನೆ ಭಿನ್ನವಾಗಿ ನಮ್ಮ ಕನ್ನಡದ ಕಲಾವಿದರೇ ಇರಬೇಕು ಅಂತ. ಸೊ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಪ್ಯಾನ್ ಟುವರ್ಡ್ಸ್ ಕನ್ನಡ ಸಿನಿಮಾ. ಎಲ್ಲರೂ ನಮ್ಮ ಕಡೆ ತಿರುಗಲಿ ಅಂತ ಆಸೆ ಪಡ್ತೀವಿ. ಈ ಪ್ಯಾನ್ ಇಂಡಿಯಾ ಅನ್ನೋ ಭ್ರಮೆ ನಮಗಿಲ್ಲ. ಪ್ಯಾನ್ ಟುವರ್ಡ್ಸ್ ಕನ್ನಡ, ನಮ್ಮ ಕಡೆಗೆಲ್ಲ ಪ್ಯಾನ್ ಆಗಲಿ ಅಂತ, ಟುಪ್ಪುಕ್ಕೂ ಪ್ಯಾನ್ ಆಗಲಿ ಕ್ಯಾಮ್ರಾಗಳು ನಾವು ನಮ್ಮ ಆಸೆ. ಆ ಥರದ ಒಂದು ಪ್ರಯತ್ನ. ಬಿ ಸಿ ಪಾಟೀಲ್ ಸರ್ ಈ ಸಿನಿಮಾದ ಒಂದು ವಿಶೇಷವಾದ ಶಕ್ತಿ. ತುಂಬ ದೊಡ್ಡ ಕಲಾವಿದರೆಲ್ಲ ಇದ್ದಾರೆ. ನಾವು ಆ್ಯಕ್ಚುಲಿ ಮಾರ್ಚ್ ಎಂಡಲ್ಲಿ ಮುಹೂರ್ತ ಮಾಡಬೇಕು ಅಂತ ಆಯಿತು. ಮಾರ್ಚಲ್ಲಿ ಇನ್ನೇನು ಶುರು ಮಾಡೋಣ ಅಂದಾಗ ಎಲೆಕ್ಷನ್ ಬಂದ್ಬಿಡುತ್ತೆ. ಪ್ರಥಮ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆಯಿತು. ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆದರೆ ಮುಹೂರ್ತ ಮಾಡೋಕ್ಕಲ್ಲ ಸರ್, ಅದೇನೋ ಅದೇ ಸೌಂಡ್ ಇರ್ತದೆ. ಮಾಡ್ಬೋದು ಸರ್, ಅವ್ರದ್ದೇ ಸೌಂಡ್ ಇರ್ತದೆ ಸರ್. ಸರ್ 28 ಕ್ಷೇತ್ರ ಖಂಡಿತ ಅವರು ಸೆಂಟ್ರಲ್ ಮಿನಿಸ್ಟರ್ ಪಾತ್ರ ಮಾಡ್ತಾ ಇದ್ದಾರೆ. ಅಂದರೆ ಡ್ರಗ್ಗನ್ನು ಲಾಸ್ಟಲ್ಲಿ ಎಲ್ಲ ಪ್ರಯತ್ನ ಆದಾಗ ಡೆಸ್ಟ್ರಾಯ್ ಆಗದೆ ಇವ್ರು ತಗೊಳ್ಳೋ ಒಂದು ವಿಶೇಷವಾದ ಡಿಸಿಷನ್ ಮೇಲೆ ಓಂ ಸರ್ ಅವ್ರು ಸರ್ ಮೊದಲ ಪ್ಯಾನ್ ಇಂಡಿಯಾದ ಸೃಷ್ಟಿಕರ್ತ ಈ ವ್ಯಕ್ತಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನನ್ನ ನಟಭಯಂಕರ್ಲಿದ್ದಾರೆ, ಕರ್ನಾಟಕದ ಅಳಿಯಾದಲ್ಲಿದ್ದಾರೆ. ಇವರಿಲ್ಲದೆ ನಾವು ಇಮ್ಯಾಜಿನ್ ಮಾಡ್ಕೊಂಡಿಲ್ಲ. ಇವತ್ತು ಒಂದ್ಸಲ ಇವರೊಂದು ದಾಬಸ್ಪೇಟೆಯಲ್ಲಿ ಒಂದು ಸಿನಿಮಾ ಶೂಟ್ ಮಾಡ್ತಾ ಇದ್ರು. ಅದು ಯಾಕೆ ನೀವು ಹೊಡೆದಿ, ನೀವು ಬೈದಿದ್ದು ಅಲ್ಲಿ ಶುರುವಾದ ಒಂದು ಇದು ಬಿಗ್ ಬಾಸ್ ಅಲ್ಲಿ ನಮ್ಮ ಸ್ನೇಹ ಗಟ್ಟಿ ಆಯಿತು. ನಟಭಯಂಕರ್ಲಿ ಮುಂದುವರಿತು. ನಟಭಯಂಕರ್ ನೋಡಿದವ್ರಲ್ಲ ಪ್ರಥಮ್ ನಿಮ್ಮನ್ನ ಬೇಕಾದ್ರೆ ಮಿಸ್ ಮಾಡ್ಕೋತೀವಿ, ಓಂ ಸರ್ನಲ್ಲ ಅಂದರು. ಅದೆಲ್ಲ ಒಂದು ನೆನಪು. ಸೊ ಅದ್ಭುತವಾದ ಕಲಾವಿದರು, ನಿರ್ದೇಶಕರು. ಅವ್ರು ಏನೇ ಬೈದ್ರು ನಮ್ಗೆ ಆಶೀರ್ವಾದ. ಏಕೆಂದರೆ ಇವತ್ತು ಪ್ರೀತಿ ಇಲ್ಲ, ಮನುಷ್ಯ ಹಾರ್ಟ್ಲಿ ಎಲ್ಲರನ್ನು ಪ್ರೀತಿಸ್ತಾರೆ, ಯಾರಿಗೂ ಹರ್ಟ್ ಮಾಡಲ್ಲ. ಬೆಳಗ್ಗೆ ನಾವು ಪೂಜೆ ಮಾಡಿದ್ರೆ ದಿನ ಶುರು ಮಾಡ್ತಾರೆ. ನಾವು ಅವ್ರನ್ನ ಹತ್ತಿರದಿಂದ 1 to 1 ನೋಡಿದ್ವಿ ಬಿಗ್ ಬಾಸ್ ಮಂದಿ. ಸೊ ಈಸ್ ಅ ಗುಡ್ ಹ್ಯೂಮನ್ ಬೀಯಿಂಗ್. ಅವ್ರು ಏನಾರು ಅಂದ್ಕೊಳ್ಳಿ, ಯಾಕೆಂದರೆ ಬೈಬಾರ್ದು ಅಂತ ಮದುವೆಗೆ ಬರಲ್ಲ ಅನ್ನೋ ಕಾರಣಕ್ಕೆ ನಾನು ಜಗಳ ಆಡ್ಕೊಂಡಿದ್ದೆ. ನಮ್ದವ್ರದ್ದು ಹೊಡೆದಾಟಕ್ಕೆ ತನಕ ಹೋಗಿತ್ತು. ಚುಚ್ಬಿಡೋನು, ಇಲ್ಲೆಲ್ಲ ಕ್ಯಾಮ್ರಾ ಐತೆ ಅಂತ ಸುಮ್ಮನಿದ್ದೀವಿ ಅಷ್ಟೇ. ಮದುವೆಗೆ ಬರ್ತೀನಿ, ಆಯ್ತು ಸರ್ ಇನ್ನು 20 ನಿಮಿಷ ಸಾಕು ಸರ್, ಸರ್ 8ವರೆಗೆ ಕಳಿಸ್ಕೊಬಿಡ್ತೀರಾ ಅಲ್ವಾ ಸರ್? ಫಿಕ್ಸ್ ಸರ್. ಸಿನಿಮಾ ಬಗ್ಗೆ ಹೇಳ್ತೀನಿ. ಸೊ ಇದು ವಿಚಾರ ಹೇಗೆ ಅಂದರೆ, 1990ರಲ್ಲಿ ಈ ಟೆರರಿಸಮ್ ಹೇಗಿತ್ತು ಅಂದರೆ, ಪಾಕಿಸ್ತಾನದಿಂದ ನುಸುಳುಕೋರು ಬಹಳಷ್ಟು ಜನ ಬರ್ತಾಯಿದ್ರು ಕಾಶ್ಮೀರ ಮಾರ್ಗವಾಗಿ. 99-2000 ಕಾರ್ಗಿಲ್ ವಾರ ಆಯಿತು. 2010-11 ಹ್ಯೂಮನ್ ಟ್ರಾಫಿಕಿಂಗ್ ಭಾರತದಲ್ಲಿ ಜಾಸ್ತಿ ಆಗ್ತಿತ್ತು. 11-12ರಲ್ಲಿ ಫೇಕ್ ಕರೆನ್ಸೀಸು ಇವೆಲ್ಲ ಜಾಸ್ತಿ ಆಗ್ತಿತ್ತು. 13ರಲ್ಲಿ ಆರ್ಮ್ಸ್ ಸ್ಮಗ್ಲಿಂಗ್ ಎಲ್ಲ ಜಾಸ್ತಿ ಆಗ್ತಿತ್ತು. 13-14ರಲ್ಲಿ ಇದೆಲ್ಲ ಮನಗೊಂಡು ದಿಸ್ ಇಲ್ ಆಲ್ ಎಫೆಕ್ಟ್ಸ್ ಇಂಡಿಯನ್ ಎಕಾನಮಿ. ಇದೆಲ್ಲ ಮನಗೊಂಡು ಭಾರತದ ಪ್ರಧಾನಿ 2016ರಲ್ಲಿ ಡಿಮಾನಿಟೈಸೇಷನ್ ಮಾಡ್ತಾರೆ. ಅಂದರೆ ಫೇಕ್ ಕರೆನ್ಸೀಸ್ ಜಾಸ್ತಿ ಆಗಬಾರ್ದು ಅಂತ. 17, 18, 19, 20 ಪುಟ್ಟ ಪ್ರಮಾಣದ ಡ್ರಗ್ ಬರ್ತಿರುತ್ತೆ. ಸೊ ಒಂದು ಸಲ ಬಹಳ ದೊಡ್ಡ ಪ್ರಮಾಣದ ಕಾನ್ಸಂಟ್ರೇಟೆಡ್ ಕೊಕೇನ್ ಭಾರತಕ್ಕೆ ಬಂದಾಗ ಅದನ್ನು ಸೆಂಟ್ರಲ್ ಮಿನಿಸ್ಟರ್ ಹೇಗೆ ಪ್ಲ್ಯಾನ್ ಮಾಡ್ತಾರೆ, ಇಂಟರ್ಪೋಲ್, NIA, ಸೈಬರ್ ಕ್ರೈಮ್, ಇಂಟೆಲಿಜೆನ್ಸ್ ಇವೆಲ್ಲವೂ ಫೇಲ್ಯೂರ್ ಆದಾಗ ಕ್ಯೂಟ್ ಕಾಮಿಡಿ ಕಪಲ್ ಹೆಂಗೆ ಡೆಸ್ಟ್ರಾಯ್ ಮಾಡ್ತಾರೆ ಕೊಕೇನ್ ಅನ್ನೋದೇ ಕತೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, KGF ಶರಣ್ ಸರ್ ಮಾಡಿದ್ರೆ ಹೆಂಗಿರ್ತದೋ ಹಂಗಿರುತ್ತೆ ಸರ್. ಒಂದೇ ಮಾತು, ಕಂಪ್ಲೀಟ್ ಆ್ಯಕ್ಷನ್ ಕ್ರೈಮ್ ಸಬ್ಜೆಕ್ಟ್ ಶರಣ್, ಚಿಕ್ಕಣ್ಣ, ಸಾಧು ಕೋಕಿಲ ಸರ್ ಮಾಡಿದ್ರೆ ಹೆಂಗಿರುತ್ತೋ ಅಷ್ಟು ಫನ್ ಹಿಲೇರಿಯಸ್ ಆಗಿ ಇಟ್ಕೊಂಡು ಮಾಡ್ತಾರೆ ಸರ್. ಇದೇ ಸಮಯದಲ್ಲಿ ಕೌರವ್ ಸರ್ ನಾನು ಕರ್ನಾಟಕದಲ್ಲಿ ಎಡಿಟಿಂಗ್ ಸಮಯದಲ್ಲಿ ಡೈಲಿ ಮಾತಾಡ್ತಾ ಕೂತ್ಕೊಂಡು ನಾನು ಒಂದು ಡೈರೆಕ್ಷನ್ ಮಾಡಬೇಕು ಅನ್ನೋ ನನ್ನ ಪ್ಲಾನು. ನಮ್ಮನ್ನೆಲ್ಲ ಆ್ಯಕ್ಷನಲ್ಲೇ ನೋಡ್ತಾರೆ ಪ್ರಥಮ ಅವರೇ. ನಾನೇನೋ ಬೇರೆ ಏನೋ ಪ್ಲಾನ್ ಮಾಡ್ತೇನೆ, ಸಮಥಿಂಗ್ ನಾನೇನೋ ಬೇರೆ ಥಿಂಕ್ ಮಾಡ್ತಾ ಇದ್ದೆ ಅಂದಾಗ, ಸರ್ ಈ ಥರದೊಂದು ಸಬ್ಜೆಕ್ಟ್ ಇದೆ ಮಾಡೋಣ, ಡೆಫಿನೆಟ್ಲಿ ಇದನ್ನು ಮಾಡೋಣ ಅಂದಾಗ ಸೊ ಎಲ್ಲವೂ ಮಾತುಕತೆ ಆಗಿ ಆ ಹಂತಕ್ಕೆ ಶುರು ಮಾಡೋಣ ಅಂದ್ಕೊಂಡ್ವಿ. ಎಲೆಕ್ಷನ್ ಬಂತು. ನಾನು ಒಂದು ಪ್ರಮುಖವಾದ ಪಾತ್ರ. ಆದರೆ ಈ ಸಿನಿಮಾದಲ್ಲಿ ನಾಯಕ ಅಂತ ಹೇಳಲ್ಲ, ಈ ಸಿನಿಮಾದಲ್ಲಿ ಕಥೆ ನಾಯಕ. ನಾನು ಪಾತ್ರಕ್ಕೆ ತುಂಬ ಪ್ರಯತ್ನ ಮಾಡ್ತೀನಿ. ನೀವು ಹೇಳೋ ಪ್ರಕಾರ ನಾಯಕ ನಾಯಕಿಯನ್ನು ಏನದು
ಅದು ಸಿನಿಮಾದಲ್ಲಿ ಕೆಲವು ಸರಿ ಎಷ್ಟು ಹೇಳ್ಬೋದು ಕೊಕೇನ್ ಅಂದ್ರೆ ಏನು, ಯಾಕೆ ಅದು ಬಂದಿರುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ ಸರ್. ದೇವಸ್ಥಾನದಲ್ಲಿ ಕೊಡೋದು ಇಷ್ಟೇ ಸರ್ ಪ್ರಸಾದ, ಜಾಸ್ತಿ ಪ್ರಸಾದ ಬೇಕು ಅಂದರೆ ಕ್ಯೂ ಅಲ್ಲಿ ಹೋಗಿ ತಗೋಬೇಕು ಸರ್. ಹಂಗೆ ಸರ್, ಇದು ಟೀಸರ್ ಸರ್, ಇದು ಟೀಸರು ಸರ್. ಇನ್ನೊಬ್ರು ಇದ್ದಾರೆ, ಎಲ್ಲವನ್ನು ಅನೌನ್ಸ್ ಮಾಡ್ತೀವಿ. ಇನ್ನೂ ತುಂಬ ದೊಡ್ಡ ಕಲಾವಿದರು ರವಿ ಕಾಳೆ ಸರ್ ಇದ್ದಾರೆ. ರವಿ ಕಾಳೆ ಸರ್ ಈಸ್ ತುಂಬ ಅದ್ಭುತವಾದ ಪಾತ್ರ ಮಾಡ್ತಾ ಇದ್ದಾರೆ. ಶಶಿಕುಮಾರ್ ಸರ್ ಇದ್ದಾರೆ ಆ್ಯಂಡ್ ನಮ್ಮ ಮುರುಘಾ ಇದ್ದಾರೆ. ತುಂಬ ದೊಡ್ಡ ಕಲಾವಿದರ ತಂಡ. ಆಮೇಲೆ ಈ ಸಿನಿಮಾದಲ್ಲಿ ನಿಮಗೆ ಬಹಳಷ್ಟು ಗಡ್ಡೆಗಳು ಕಾಣ್ತವೆ. ನಾನೊಬ್ಬನೇ ಹ್ಯಾಂಡ್ಸಮ್ ಆಗಿರ್ತಾನೆ. ನಾನು ಸ್ವಲ್ಪ ಝೂಮ್ ಮಾಡಿ ಸ್ವಲ್ಪ ಹೈಲೈಟ್ ಮಾಡಿ, ಯಾಕೆಂದ್ರೆ ನಿಮಗೂ ಗಡ್ಡ ಇಲ್ವಾ? ಓಕೆ ಓಕೆ ಓಕೆ. ಸೊ ಇವ್ರಿಗೂ ಗಡ್ಡ ಇಲ್ಲ. ಸೊ ಅಂದ್ರೆ ಅಟ್ಲೀಸ್ಟ್ ಹ್ಯಾಂಡ್ಸಮ್ ಆಗಿ ಕಾಣೋದು ಅವ್ನು 3-4 ಜನ, ನಾನು ಸರ್ 3-4 ಜನ ಓಂ ಸರ್. ಸೊ ವಿಶೇಷವಾದ ಆಕ್ಷನ್ ಪ್ಯಾಕೆಟ್ ಪೇಟ್ರಿಯಾಟಿಸಮ್ ವಿತ್ ರೊಮ್ಯಾಂಟಿಕ್ ಕಾಮಿಡಿ. ನಮ್ಮದು ಮಾಮೂಲಿ ಅವ್ರ ಜೊತೆಗೆ ನಮ್ಮದು ಇಟ್ಕೊಂಡಿದ್ವಿ. ಒಂದಷ್ಟು ಲವ್ ರೊಮ್ಯಾನ್ಸ್ ನಮ್ಮ ಕಡೆಯಿಂದ ಇದೆ, ಅವ್ರ ಕಡೆಯಿಂದ ಆ್ಯಕ್ಷನ್ ಅವ್ರ ಇನ್ಪುಟ್ಸು, ನಮ್ಮ ಕಡೆಯಿಂದ ಲವ್ ಕಾಮಿಡಿ ಇದು ನಮ್ಮದು. ಒಂದು ಮಾತು ಕೇಳ್ಕೊಳ್ತೀನಿ, ಫ್ರಮ್ 5 ತಿಂಗಳು ಮುಗಿದಿದೆ. ಎಲೆಕ್ಷನ್ ನೋಡಿದ್ರಿ, ಸತತ ಓಡಾಟ. ಯಾಕೆಂದರೆ ನಾನು ನಿಮ್ಮ ಮಾಧ್ಯಮನ ನಾನು ಯಾಕೆ ಸ್ಪೆಷಲ್ ಅಂತ ಹೇಳ್ತೀನಿ, ಈ ಸಮಯದಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಪಂಚದ ಎಲ್ಲ ನ್ಯೂಸ್ಗಳನ್ನ ಜನಕ್ಕೆ ತಲುಪಿಸೋದಕ್ಕೆ ಹಗಲು ತಾವು ವರ್ಕ್ ಮಾಡ್ತೀರಾ. ನೀವೆಲ್ಲ ನಮ್ಮ ಜೀವನದಲ್ಲಿ ಸ್ಪೆಷಲ್. ಇವತ್ತೇನಾದ್ರು ನಾನು ಎಲ್ಲರೂ ಹೋದರೆ ಯಾರೋ ಒಂದು ಕಾರ್ಯಕ್ರಮ ಕಾಲೇಜ್ ಫಸ್ಟ್ ಕರೀತಾರೆ, ಪ್ರಥಮ ಬರಲಿ ಅಂತ ಹೇಳ್ತಾರೆ. ಬಿಕಾಸ್ ಆಫ್ ಯು ಪೀಪಲ್ ನಾವು ಪ್ರತಿದಿನ ಊಟ ಮಾಡಬೇಕಾದ್ರೆ ನಿಮ್ಮನ್ನು ನೆನೆಸ್ಕೊಳ್ತೀವಿ. ಬಿಕಾಸ್ ಇವತ್ತು ನೀವೆಲ್ಲ ಕೊಟ್ಟರೋ ಐಡೆಂಟಿಟಿಗೆ ನನಗೆ ಒಂದು ಹಂತದ ಐಡೆಂಟಿಟಿ ಜೀವನದಲ್ಲಿ ಸಿಕ್ಕಿದೆ. ಇದೆಲ್ಲವನ್ನು ಮನಗಂಡು ನಾವು ಒಂದು ದೊಡ್ಡ ನಿರ್ಧಾರ ಈ ಸಲದಲ್ಲಿ ಒಂದು ತಗೋಬೇಕು ಅಂತ ಒಂದು ಬಹಳ ಪ್ರೀತಿಯಿಂದ ಒಂದು ಚಾಲೆಂಜಸ್ ತೊಗೊಂಡು ಮಾಡ್ತಾರಂಥ ಒಂದು ಸಿನಿಮಾ. ಆ್ಯಕ್ಷನ್ ಪ್ರಥಮ್ ನಾನೇ, ನಾಗೇಶ್ ಅನ್ನೋ ಸಂಭಾಷಣೆ. ಸಂತು ನನ್ನ ಜೀವದ ಗೆಳೆಯ. ಈ ಸಿನಿಮಾದಲ್ಲಿ ತುಂಬಾ ಪವರ್ಫುಲ್ ಪಾತ್ರ ಮಾಡ್ತಾ ಇದ್ದಾನೆ ಸಂತು. ನಾನು ನಿಮಗೆ ನೆನಪಿರ್ಬೇಕು, ನಿಮಗೆ ಫಸ್ಟ್ ನೈಟ್ ಇದ್ದೇವ ಅಂತ ಒಂದು ಸಿನಿಮಾ ಟೀಸರ್ ಲಾಂಚ್ ಆಯ್ತು ನಮ್ದು. ಆ ಟೀಸರ್ ಲಾಂಚ್ ಸಮಯದಲ್ಲಿ ಕರೆದಾಗ ಅಂದೆ ನನ್ನ ನೆಕ್ಸ್ಟ್ ಸಿನಿಮಾ ಇರ್ತೀಯ ಅಂತ ಹೇಳಿದೆ. ಸುಮ್ಮನೆ ಕಾಟಾಚಾರಕ್ಕೆ ಬಾಗುರು ಸಿಕ್ಬಿಡ್ಣ, ಎಲ್ಲಿದ್ಯಾ ಬಾಪ ಮಾಡ್ಬಿಡ್ಣ, ಅದಲ್ಲ. ಒಂದು ವಿಶ್ವಾಸ ಹೇಗೆ ಅಂದರೆ ಅದೊಂದು ಸಿನಿಮಾಗೆ ಮಾರ್ಪಡ್ಬೇಕು. ಅವತ್ತು ಕೊಟ್ಟ ಮಾತು ಪ್ರಕಾರ ನನ್ನ ಗೆಳೆಯ ನನ್ನ ಸಿನಿಮಾದಲ್ಲಿ ಇರಬೇಕು ಅಂತ. ಅವತ್ತು ನಾನು ಕರೆದಾಗ ಯಾವ ನಿರೀಕ್ಷೆ ಇಲ್ಲದೆ ಪಾಪ ನನ್ನ ಸ್ನೇಹಕ್ಕೆ ಬಂದು ನಿಂತ್ಕೊಂಡು ಜೊತೆಲಿ ನಿಂತ್ಕೊಂಡ. ಇವತ್ತು ಅವ್ನು ನನ್ನ ಸಿನಿಮಾದಲ್ಲಿದ್ದರೆ ನನಗೆ ಖುಷಿ ಆಗುತ್ತೆ. ಸುಮ್ಮನೆ ಕೂತ್ಕೊಂಡ್ಬಿಡೋದು ಸಿಕ್ಬಿಡೋದು ಅದಲ್ಲ. ಅದೊಂದು ಸ್ನೇಹ ಏನು ಅಂದರೆ ಆತನೂ ಒಂದು ವೃತ್ತಿಲಿ ಒಂದು ಹೆಜ್ಜೆ ಮುಂದೆ ಹೋದ್ರೆ ಅವನಿದ್ರೆ ನನಗೆ ಖುಷಿ ಆಗುತ್ತೆ. ಆರ್ನ ಅವರು ಹೀರೋಯಿನ್ನು. ಈ ಸಿನಿಮಾ ತೆಲುಗು, ಬಳ್ಳಾರಿಯವರು, ಹೈದರಾಬಾದಲ್ಲಿ ಸೆಟ್ಲ್ ಆಗಿರೋದು, ಕನ್ನಡದ ಹುಡುಗಿ, ಇನ್ನೂ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ, ಪ್ರತಿಭಾವಂತೆ. ಸೊ ಅದಕ್ಕೋಸ್ಕರ ಆಯ್ಕೆ ಮಾಡ್ತಾರೆ. ತೆಲುಗು 4 ಸಿನಿಮಾ ಮಾಡಿದ್ದಾರೆ, ಕನ್ನಡಕ್ಕೆ ಮೊದಲ ಹೆಜ್ಜೆ. ನೀವು ಮಾಧ್ಯಮದವರು ಕೈ ಹಿಡಿದು ಆಕೆನ ನಡೆಸಬೇಕು, ನೀವೆಲ್ಲ ಬೆಳೆಸಬೇಕು. ಎಷ್ಟೋ ಕನ್ನಡನೇ ಮರೆತು ಬೇರೆ ಕಡೆ ಹೋಗೋರ ಮಧ್ಯೆ ನಾನು ಕನ್ನಡ ಕಲ್ತು ಮಾಡ್ತೀನಿ. ಅವ್ರ ಮೇಲೆ ಸ್ವಲ್ಪ ನಿಮ್ಮ ಪ್ರೀತಿ ಇರಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.